ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಪಾಲಕ್ ಪನ್ನೀರ್ ರೆಸಿಪಿ. ಸೊ ಈ ಪಾಲಕ್ ಪನ್ನೀರ್ ಬಂದು ರೋಟಿ, ಚಪಾತಿ, ಕುಲ್ಚಾ ಇದಕ್ಕೆ ಸಖತ್ತಾಗಿರುತ್ತೆ. ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಪಾಲಕ್ನ ತೊಗೊಂಡಿದ್ದೀನಿ. ಪಾಲಕ್ನ ನೀರಲ್ಲಿ ಉಪ್ಪಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀವು ನಾರ್ಮಲ್ ವಾಟರಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಸ್ವಲ್ಪ ಉಪ್ಪಾಕಿ ಅದನ್ನು ಕ್ಲೀನಾಗಿ ತೊಳ್ಕೊಂಡ್ರೆ ಚೆನ್ನಾಗಿ ಬೆಟರ್ ಆಗಿರುತ್ತೆ. ಬಿಕಾಸ್ ಸೊಪ್ಪಲ್ವಾ, ಅದರಲ್ಲಿ ಏನೇ ಒಂದು ಮಣ್ಣಿದ್ರೂ ಇಲ್ಲ ಪೆಸ್ಟಿಸೈಡ್ಸ್ ಈ ಥರ ಸ್ಪ್ರೇ ಎಲ್ಲ ಮಾಡಿರ್ತಾರಲ್ಲ, ಸೊ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕ್ಲೀನಾಗಿ ತೊಳ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ. ನೆಕ್ಸ್ಟ್ ಈಗ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ಈಗ ಪಾಲಕ್ನ ತೊಳೆದಿರ್ತೀವಲ್ಲ, ಈ ಪಾಲಕ್ನ ಹಾಕ್ಕೊಳ್ಳಿ. ಸೊ ಇದನ್ನು ಜಾಸ್ತಿ ಏನು ಬೇಕಾಗಿಲ್ಲ, ಜಸ್ಟ್ ಒಂದು 4 5 ನಿಮಿಷ ಬಾಯ್ಲ್ ಆಗಾಕ್ಬಿಟ್ರೆ ಸಾಕು. ಇದ್ರ ಜೊತೆಗೆ ಖಾರಕ್ಕೆ ನಾನು ಒಂದು 3 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇಲ್ಲಿ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ, ಜಸ್ಟ್ ಒಂದು 4 5 ನಿಮಿಷ ಬಾಯ್ಲ್ ಆದರೆ ಸಾಕು. ಸೊ ಇದನ್ನು ನೀವು ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ಇದು ಸ್ವಲ್ಪ ತಣ್ಣಗಾಗಲಿ. ನೀವು ಹಾಗೆ ಒಂದು ಪ್ಲೇಟಲ್ಲಿ ಹಾಕಿ ಡ್ರೈ ಆಗೋದಕ್ಕೆ ಬಿಡ್ಬೋದು. ಇಲ್ಲಾಂದರೆ ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ನ ಇಲ್ಲ ತಣ್ಣೀರನ್ನ ತೊಗೊಂಡು ಅದ್ರ ಕೂಡ ಹಾಕ್ಕೊಳ್ಬೋದು. ಈಗ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಪನ್ನೀರ್ ಯೂಸ್ ಮಾಡಿರೋದು ಬಂದು ಮನೇಲೇ ಮಾಡ್ಕೊಂಡಿರೋದು. ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಅದು ಕಲರ್ ಚೇಂಜ್ ಆದರೆ ಸಾಕು. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಈಗ ನೋಡ್ಬೋದು ನೀವು, ಪನ್ನೀರ್ ಫ್ರೈ ಆಗಿದೆ. ಸೊ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ಈಗ ಒಂದು ಬಾಣಲಿ ತೊಗೊಂಡು ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಇದಕ್ಕೀಗ ಪಲಾವ್ ಎಲೆ ಒಂದು, ಹಾಗೆ ಸ್ವಲ್ಪ ಚಕ್ಕೆ ಹಾಗೆ ಜೀರಿಗೆ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಇದಕ್ಕೆ 2 ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿರುವಂಥ 2 ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕಲರ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ಬೋದು ನೀವಿಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಸೊ ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಅಂದರೆ 1 ಸ್ಪೂನಷ್ಟು ಈ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಹೋಗಬೇಕು. ಸೊ ಅಷ್ಟುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಕಾಸ್ ನಾವು ಪಾಲಕ್ನ ಬಾಯ್ಲ್ ಮಾಡೋಕ್ಕೆ ಇಡ್ತೀವಲ್ಲ, ಆಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ. ಸೊ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡರ್ ಸ್ವಲ್ಪ. ನೆಕ್ಸ್ಟ್ ಇಲ್ಲಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಚಾಪ್ ಮಾಡಿರುವಂಥ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹುಳಿ ಬರುತ್ತೆ. ಸೊ ನೀವು ಈರುಳ್ಳಿ 2 ಹಾಕ್ಕೊಂಡ್ರೆ 1 ಟೊಮೆಟೊ ಹಾಕ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಸ್ವಲ್ಪ ಜನ ಟೊಮೆಟೊ ಪೇಸ್ಟ್ ಕೂಡ ಹಾಕ್ಕೊಳ್ತಾರೆ. ಅಂದರೆ ಟೊಮೆಟೊನ ಮಿಕ್ಸಿಗೆ ಹಾಕಿ ಆಮೇಲೆ ಹಾಕ್ಕೊಳ್ತಾರೆ. ದಟ್ ಈಸ್ ಅಪ್ ಟು ಯೋರ್ ಚಾಯ್ಸ್. ನಾನಿಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಸೊ ಈಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಅಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆ್ಯಂಡ್ ಮಶಿಯಾಗಿ ಚೆನ್ನಾಗಾಗಬೇಕು. ಒಂದು 5 ನಿಮಿಷದವರೆಗೂ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ಬೋದು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಯಿಲ್ ಸಪ್ರೇಟ್ ಆಗಿದೆ. ಸೊ ಈಗ ಇದಕ್ಕೆ ನಾನು ಪಾಲಕ್ನ ಬೇಯಿಸ್ಕೊಂಡಿದ್ನಲ್ಲ, ಸೊ ಈ ಒಂದು ಪೇಸ್ಟ್ನ ಇವಾಗ ಹಾಕ್ಕೊಳ್ತಿದ್ದೀನಿ. ಈ ಪಾಲಕ್ ಪೇಸ್ಟ್ನ ಹಾಕ್ಕೊಂಡು ಹಾಗೆ ಒಂದು 2 3 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತಾ ಬನ್ನಿ.
ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ನೀವು ಪಾಲಕ್ನ ಬೇಯಿಸ್ಕೊಂಡಿರ್ತೀರಲ್ಲ ಅದೇ ನೀರನ್ನೇ ಹಾಕ್ಕೊಳ್ಳಿ. ಯಾಕಂದರೆ ಪಾಲಕ್ನ ಬೇಯಿಸಿರುವಂಥ ನೀರಲ್ವಾ, ಅದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಸೊ ದ್ಯಾಟ್ ಈ ನೀರನ್ನೇ ಹಾಕಿದ್ರೆ ಟೇಸ್ಟ್ ಕೂಡ ಅಷ್ಟೇ ಇನ್ನೂ ಚೆನ್ನಾಗಿರುತ್ತೆ. ಈ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಯೂಶಲ್ ಆಗಿ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷದವರೆಗೂ ಬಿಡ್ತೀನಿ. ಈಗ ಇದಕ್ಕೆ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಒಂದ್ಸರಿ ಟೇಸ್ಟ್ ನೋಡಿ, ನಿಮಗೆ ಖಾರ ಇಲ್ಲ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ನೀವು ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ಫ್ರೈ ಮಾಡಿರುವಂಥ ಪನ್ನೀರನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ದ್ಯಾಟ್ ಈಸ್ ಆಪ್ಷನಲ್. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಏನು ಬೇಡ. ಪನ್ನೀರನ್ನ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀವು ಕಸೂರಿ ಮೇಥಿನ ಸ್ವಲ್ಪ ಹಾಕ್ಕೊಳ್ಳಿ. ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಈ ಸ್ಟೇಜಲ್ಲಿ ನೀವು ಸ್ವಲ್ಪ ನಾನು ಆಗಲೇ ಹೇಳಿದಾಗಲೇ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ರುಚಿಯಾದ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಇದು ಬಂದು ಚಪಾತಿ, ಕುಲ್ಚಾ, ರೋಟಿ, ನಾನ್ ಇದಕ್ಕೆಲ್ಲ ಒಂದು ಪರ್ಫೆಕ್ಟ್ ಆಗಿರುವಂಥ ಕಾಂಬಿನೇಷನ್. ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗಿತ್ತು ವಿಡಿಯೋ? ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.